ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವೈಷ್ಣವಿ ಮಹಾಬಲ. ಇವತ್ತು ನಿಮಗೆ ನಮ್ಮ ಊರು ನಮ್ಮ ದೇಗುಲ ಕಾರ್ಯಕ್ರಮದಲ್ಲಿ ಬಾರ್ಕೂರಿನ ಶ್ರೀ ಕಾಳಿಕಾಂಬ ದೇವಸ್ಥಾನವನ್ನು ಪರಿಚಯಿಸ್ತಾ ಇದ್ದೇವೆ. ಬನ್ನಿ ಸ್ನೇಹಿತರೆ, ದೇವಸ್ಥಾನದ ಒಳಗಡೆ ಹೋಗೋಣ. ಇತಿಹಾಸದ ಬಗ್ಗೆ ಒಂದು ಸಣ್ಣ ಪರಿಚಯ. ಬಾರ್ಕೂರು ಎನ್ನುವುದು ಕರಾವಳಿಯ ದೇವಸ್ಥಾನಗಳ ತವರು. ಬಾರ್ಕೂರು ತುಳುನಾಡಿನ ರಾಜಧಾನಿಯಾಗಿದ್ದು ಇಲ್ಲಿ 365 ದೇವಸ್ಥಾನಗಳಿದ್ದು ಪ್ರತಿದಿನವೂ ನಿತ್ಯೋತ್ಸವ ನಡೆಯುತ್ತಿದ್ದದ್ದು ಇಲ್ಲಿನ ಇತಿಹಾಸ. ಇಲ್ಲಿನ ಅರಸರು ದೇವಾಲಯ, ಪಟ್ಟಣ, ಅರಮನೆಯ ನಿರ್ಮಾಣಕ್ಕಾಗಿ ದೂರದ ಆನೆಗುಂದಿ, ತುಮಕೂರು, ಮೈಸೂರು ಪ್ರದೇಶದಲ್ಲಿರುವ ವಿಶ್ವಕರ್ಮದ ಶಿಲ್ಪಿಯನ್ನು ಕರೆತಂದರು. ಇಲ್ಲಿ ವಿಶ್ವಕರ್ಮರು ಸಾಮೂಹಿಕ ಆರಾಧನೆಗೆ ನಿರ್ಮಿಸಿಕೊಂಡ ಕಾಳಮ್ಮನ ಗುಡಿ ದಿನ ಕಳೆದಂತೆ ಕಾಳಿಕಾಂಬ ದೇವಸ್ಥಾನವಾಗಿ ಬದಲಾಯಿತು. ವಿಶ್ವಕರ್ಮ ಆಡಳಿತ, ಪೂಜಾ ವ್ಯವಸ್ಥೆಯನ್ನು ಹೊಂದಿರುವ ಈ ದೇವಸ್ಥಾನಕ್ಕೆ ಎಲ್ಲ ಸಮುದಾಯಗಳ ಜನರು ಭಕ್ತಿಯಿಂದ ಆರಾಧಿಸುವ ಈ ದೇವಸ್ಥಾನವು ವಿಜಯನಗರ ಸಾಮ್ರಾಜ್ಯ ಆಡಳಿತ ಅವಧಿಯಲ್ಲಿ ಸ್ಥಾಪನೆಗೊಂಡ ಇತಿಹಾಸ ಪ್ರಸಿದ್ಧ ದೇವಸ್ಥಾನವಾಗಿದೆ. ದೇವಸ್ಥಾನದ ಪುರೋಹಿತರಾದ ಲಕ್ಷ್ಮೀಕಾಂತ್ ಶರ್ಮರವರು. ಇವರೊಂದಿಗೆ ನಾವು ನವರಾತ್ರಿಯ ವಿಶೇಷತೆ ಹಾಗೂ ಚಂಡಿಕಾಯಾಗದ ಬಗ್ಗೆ ಕೇಳಿ ತಿಳ್ಕೊಳ್ಳುವ. ನಮಸ್ಕಾರ. ಚಂಡಿಕಾಯಾಗ ಹಾಗೂ ನವರಾತ್ರಿಯ ನವರಾತ್ರಿ ಅನ್ನೋದು ಹಿಂದೂ ಧರ್ಮದಲ್ಲಿ ನವರಾತ್ರಿ ಅನ್ನುವಂಥ ಒಂದು ಸೇವೆ ಬಹಳ ಶ್ರೇಷ್ಠವಾದದ್ದು. ನವರಾತ್ರಿಯ ಪೂಜೆ ಅನ್ನುವಂಥದ್ದು ಮಹಾಮಾತೆ ಆದಿಶಕ್ತಿ ದುಷ್ಟ ನಿಗ್ರಹಕ್ಕಾಗಿ, ಶಿಷ್ಟ ರಕ್ಷಣೆಗಾಗಿ 9 ವಿಧದ ಅವತಾರಗಳನ್ನು ಮಾಡಿ, ರೂಪಧಾರಣೆಗಳನ್ನು ಮಾಡಿಕೊಂಡು ಭಕ್ತರನ್ನು ಸಂರಕ್ಷಣೆ ಮಾಡ್ತಾಳೆ. ದುರ್ಗಾ, ತ್ವಾರ್ಯ, ಭಗವತಿ, ಅಂಬಿಕಾ, ಕುಮಾರಿ, ವೈಶವರ್ಧಿನಿ, ಸರಸ್ವತಿ, ವಾಗೀಶ್ವರಿ, ಹೀಗೆ 9 ಶಕ್ತಿಗಳು. ಇವತ್ತು ವಾಗೀಶ್ವರಿ ದೇವಿಯ ಪೂಜೆ, ಹಾಗೆ ವಿಶೇಷವಾಗಿ ದುರ್ಗಾಷ್ಟಮಿ ಅಂತ ಕರಿತೇವೆ. ಇವತ್ತು ಬಹಳ ಪವಿತ್ರವಾದ ದಿವಸ. ನವರಾತ್ರಿ ಅನ್ನುವಂಥದ್ದು ಹಿಂದೂಗಳಿಗೆ ಬಹಳ ಶ್ರೇಷ್ಠವಾದ ದಿವಸಗಳು. ಮಹಾಮಾತೆ ಲೋಕಕಂಟಕರ ಅಂತ ಹಿಂದೆ ಮುದುಕೈಟವರನ್ನು ನಾಶ ಮಾಡಲಿಕ್ಕಾಗಿ ಮಹಾಕಾಳಿಯಾಗಿ ಅವತಾರ ಮಾಡ್ತಾಳೆ. ಹಾಗೆ ವೈಶಾಸುರವರ ಸೈನ್ಯವನ್ನು ನಾಶ ಮಾಡೋದಕ್ಕೋಸ್ಕರವಾಗಿ ಮಹಾಲಕ್ಷ್ಮಿಯಾಗಿ ಅವತಾರವನ್ನು ಮಾಡ್ತಾಳೆ. ಹಾಗೆ ರಕ್ತಾಕ್ಷ, ರಕ್ತಜಿವ್ವ, ಶುಂಭ ನಿಶುಂಭ ಎನ್ನುವ ದಾನವರನ್ನು ನಾಶ ಮಾಡುವುದಕ್ಕೋಸ್ಕರವಾಗಿ ಮಹಾಸರಸ್ವತಿಯಾಗಿ ಅವತಾರವನ್ನು ತಾಳಿ ದುಷ್ಟ ಶಿಕ್ಷಣವನ್ನು, ಶಿಷ್ಟ ರಕ್ಷಣೆಯನ್ನು ಮಾಡಿ ಲೋಕದಲ್ಲಿ ಧರ್ಮವನ್ನು ರಕ್ಷಣೆ ಮಾಡ್ತಾಳೆ ತಾಯಿ. ಆದ್ದರಿಂದ ಅಂತಹ ಮಹಾಮಾತೆ ನವದುರ್ಗೆಯಾಗಿ ತಾಯಿ ಲೋಕವನ್ನು ಸದಾಕಾಲ ಸಂರಕ್ಷಣೆ ಮಾಡುವಂಥ ದಿವಸಗಳು. ಈ ದಿವಸ ಸರಸ್ವತಿಯನ್ನು, ಅಂದರೆ ಸರಸ್ವತಿ ಅಂತ ಹೇಳಿದರೆ ವಾಕ್ಯಿಗೆ ಅಧಿಪತಿ, ನಮ್ಮಲ್ಲಿ ಏನು ಒಳ್ಳೆಯ ಬುದ್ಧಿಗಳನ್ನು ಪ್ರಚೋದನೆ ಮಾಡುವಂಥ ನವರಾತ್ರಿಯ ಮೊದಲ 3 ದಿವಸಗಳು ಮಹಾಕಾಳಿಗೆ ಸಂಬಂಧಪಟ್ಟ ದಿವಸಗಳು. ಕೊನೆಯ ಮಧ್ಯದ 3 ದಿವಸಗಳು ಮಹಾಲಕ್ಷ್ಮಿಯ ಪೂಜೆ, ವಿಶೇಷವಾಗಿ ಅವಳ ಸ್ವರೂಪದಲ್ಲಿ ಪೂಜೆ ಆಗ್ತದೆ. ಮಹಾ ಸರಸ್ವತಿಯಾಗಿ ಕೊನೆಯ 3 ದಿವಸಗಳಲ್ಲಿ ತಾಯಿ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ. ಇಂತಹ ಒಂದು ಈ ನವರಾತ್ರಿ ಬಹಳ ಶ್ರೇಷ್ಠವಾದದ್ದು. ಅದರಲ್ಲಿಯೂ ವಿಶೇಷವಾಗಿ ಸಪ್ತಶತಿ ಅಂತ ಹೇಳಿದರೆ ಇಂತಹ ಮಹಿಷಾಸುರ, ಇಂತಹ ಶುಂಭ ನಿಶುಂಭ, ಮುದುಕೈಡುವ ಮಹಿಷಾಸುರ, ಧೂಮ್ರಲೋಚನ, ಚಂಡಮುಂಡ, ರಕ್ತಬೀಜ, ಶುಂಭ ನಿಶುಂಭರನ್ನೆಲ್ಲ ಮಹಾಮಾತೆ ನಾಶ ಮಾಡಿದ ಮೇಲೆ ಅವಳ ದಾಹ ಅನ್ನುವಂಥ ರಕ್ತದ ದಾಹ ಅನ್ನೋದು ಕಡಿಮೆ ಆಗುವುದಿಲ್ಲ, ಸಿಟ್ಟು ಅನ್ನುವಂಥದ್ದು.
ಆಗ ಎಲ್ಲ ದೇವತೆಗಳು ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾಳೆ ಮಹಾಮಾತೆಗೆ ಶಾಂತಳಾಗಬೇಕು ಅಂತ. ಆದರೂ ಕೂಡ ದೇವಿಯ ಕೋಪ ಅನ್ನುವಂಥ ಕಡಿಮೆ ಆಗುವುದಿಲ್ಲ. ಆಗ ರುದ್ರಾಂಶ ಸಂಬೋಧರ ಅಂತ ದೂರ್ವಾಸ ಮುನಿಗಳನ್ನು ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ. ಮಾರ್ಕಂಡೇಯ ಮಹಾಮುನಿಗಳನ್ನು, ದೂರ್ವಾಸರಲ್ಲ ಮಾರ್ಕಂಡೇಯ ಮಹರ್ಷಿಗಳನ್ನು ದೇವತೆಗಳೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಆಗ ಮಾರ್ಕಂಡೇಯ ಮಹಾಮುನಿಗಳು ದೇವಿಯ ಪರಮಭಕ್ತರವರು, ಶ್ರೀವಿದ್ಯಾ ಉಪಾಸಕರಬಹುದು. ಹಾಗೆ ಅಂತಹ ಮಾರ್ಕಂಡೇಯ ಮುನಿಗಳು ಮಹಾಕಾಳಿಯ ಚರಿತ್ರೆ, ಮಹಾಲಕ್ಷ್ಮಿಯ ಚರಿತ್ರೆ, ಮಹಾಸರಸ್ವತಿಯ ಚರಿತ್ರೆ ಅಂತ ಹೇಳಿ 3 ಆಖ್ಯಾನಗಳನ್ನು ಮಾಡ್ತಾರೆ. ಮೊದಲ ಆಖ್ಯಾನ ಮಹಾಸರಸ್ವತಿ, ಮಹಾಕಾಳಿಯದ್ದು, ಅಂದರೆ ಮಹಾಲಕ್ಷ್ಮಿ, ಮಹಾಸರಸ್ವತಿ, ಹೀಗೆ ಒಟ್ಟು 600 ಮಂತ್ರಗಳನ್ನು, ಮಿಕ್ಕಿ ಇರುವಂಥ ಮಂತ್ರಗಳು, ಅದರಲ್ಲಿ ವಾಚ ಮಂತ್ರಗಳು, ಎಲ್ಲ ಮಂತ್ರಗಳು ಬರ್ತವೆ. ಹಾಗೆ ಎಂತಹ ಸಪ್ತಶತಿ ಇದನ್ನು ಪಾರಾಯಣ ಮಾಡೋದ್ರಿಂದ ದೇವಿ ಹೇಳ್ತಾಳೆ. ಆಗ ಮಾರ್ಕಂಡೇಯ ಮಾನವಿಗಳು ಅಂತಹ ಸ್ತುತಿಯನ್ನು ಮಾಡ್ತಾರೆ. ಗಾಯತ್ರಿ ಪುಷ್ಟಿಕರಷ್ಟು ಛಂದಸ್ಸಿನಲ್ಲಿ ಸ್ತುತಿಯನ್ನು ಮಾಡಿದಾಗ ದೇವಿ ಶಾಂತಳಾಗಿ ವರವನ್ನು ಕೊಡ್ತಾಳಂತೆ. ಯಾವಾತ ಭಕ್ತನು ಭಕ್ತಿ ಶ್ರದ್ಧಾಪೂರ್ವಕವಾಗಿ ಈ ಒಂದು ನನ್ನ ಆಖ್ಯಾನ, ಅಂದರೆ ಈ ರಾಕ್ಷಸರ ನಾಶ ಮಾಡಿದಂಥ ಒಂದು ಆಖ್ಯಾನವನ್ನು ಸಪ್ತಶತಿ ಅಂತ ದೇವಿಯ ಕರೆದ್ಲು. ಇದನ್ನು ಸಪ್ತಶತಿ ಇಂಥ ಒಂದು ಚಂಡಿ ಈ ಪಾರಾಯಣವನ್ನು ಮಾಡ್ತಾರೋ ಅವರಿಗೆ ಮಂಗಲವನ್ನು ಅನುಕರಿಸ್ತಾರೆ. ದುಷ್ಟದಾರಿದ್ರ್ಯ, ಅವರ ಎಲ್ಲ ವಿಧವಾದ ದುಃಖ ದಾರಿದ್ರ್ಯಗಳು ಪರಿಹಾರವಾಗಿ ಜೀವನದಲ್ಲಿ ಮಂಗಲವನ್ನು ಕಾಣಬಹುದು. ಆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ ಒಂದು ಐಕ್ಯ ಸ್ವರೂಪವೇ ಚಂಡಿಕೆ ಅಂತ. ಚಂಡಿಕೆ ಅಂತ ಹೇಳಿದರೆ ಎಲ್ಲ ವಿಚ್ಛಡ ಎನ್ನುವ ಧಾತುವಿನ ಉತ್ಪನ್ನವಾದ ಶಬ್ದ. ಅದು ಎಲ್ಲ ವಿಧವಾದ ಅಮಂಗಲ ದೋಷಗಳನ್ನು ಪರಿಹಾರ ಮಾಡಿ ಸನ್ಮಂಗಲವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥ ಒಂದು ನಾಮದ ವೈಶಿಷ್ಟ್ಯ ಅದು. ಅಂತಹ ಒಂದು ಮಹಾಮಾತೆಯ ಈ ಚಂಡಿಕಾಹೋಮದ ವೈಶಿಷ್ಟ್ಯ. ಎಲ್ಲಿ ಚಂಡಿಕಾಹೋಮ ನಡೀತದೋ, ಎಲ್ಲಿ ಚಂಡಿ ಪಾರಾಯಣ ನಡೀತದೋ ಅಲ್ಲಿ ಮಹಾಮಾತೆ ಹೇಳಿದ್ದಾಳೆ, ಯತ್ರೈತತ್ ಪಠ್ಯತೆ ಸಮ್ಯಕ್ ನಿತ್ಯಮಾಯತನೇ ಮಮ ಸದಾನ ತದ್ವಿಮೋಕ್ಷಾಮಿ ಸಾನ್ನಿಧ್ಯಂ ತತ್ರ ಮೇ ಸ್ಥಿತಂ. ಎಲ್ಲಿ ಈ ನನ್ನ ಮಹಿಮೆ ಉಳ್ಳಂಥ ಈ ಪಾರಾಯಣ, ಅಂದರೆ ಸಪ್ತಶತಿ ಪಾರಾಯಣ ನಿತ್ಯವೂ ನಡೀತದೋ ಅಲ್ಲಿ ನನ್ನದಂತ ವಿಶೇಷವಾದ ಸಾನ್ನಿಧ್ಯ ಇರ್ತದೆ. ಹಾಗೆ ಅಂತಹ ಸಪ್ತಶತಿ ಪಾರಾಯಣ, ಚಂಡಿ ಪಾರಾಯಣ ಅಂತ ಹೇಳುತ್ತೆ. ಇದನ್ನು ಎಲ್ಲಿ ನಿತ್ಯವೂ ಮಾಡ್ತಾರೋ, ಯಾವ ಮನೆಯಲ್ಲಿ, ಯಾವ ದೇವಸ್ಥಾನದಲ್ಲಿ ಮಾಡ್ತಾರೋ ಅಲ್ಲಿ ನನ್ನ ನಿತ್ಯವಾದ ಸಾನ್ನಿಧ್ಯ ಇರ್ತದೆ ಅಂತ. ಅಂತಹ ನಮ್ಮ ಈ ಬಾರ್ಕೂರು ಕಾಳಿಕಾಂಬಾ ದೇವಸ್ಥಾನ ನಿತ್ಯವೂ ಇಲ್ಲಿ ಚಂಡಿ ಪಾರಾಯಣ ನಡೆದು ಒಂದು ಜಾಗೃತ ಪೀಠವಾಗಿದೆ. ಇಲ್ಲಿ ಮಹಾಮಾತೆ ಮಾರ್ಕಂಡೇಯ ಮಹಾಮುನಿಗಳೇ ಹಿಂದೆ ಭೂಗರ್ಭದಲ್ಲಿ ಶ್ರೀಚಕ್ರವನ್ನು ಬರೆದು ಅಲ್ಲಿ ಪೂಜಿಸಿ ಅದರ ಮೇಲೆ ತಾಯಿಯ ವಿಗ್ರಹವನ್ನು ಪ್ರತಿಷ್ಠೆ ಮಾಡಿದರು ಅಂತ ತಿಳಿದವರು ಹೇಳುವಂಥ ವಿಚಾರ. ಅಂದರೆ ನಮಗೆ ಗೊತ್ತಿಲ್ಲ, ತಿಳಿದವರು ಹೇಳ್ತಾರೆ ಇತಿಹಾಸವನ್ನು ಹೇಳುವಾಗ. ಆದ್ದರಿಂದ ಈ ದೇವಸ್ಥಾನಕ್ಕೆ ರಾಜರಾಜೇಶ್ವರಿ ಕಾಳಿಕಾಂಬೆ ಅಂತ ಹೆಸರು ಬಂದದ್ದು. ಇಂಥ ಒಂದು ತಾಯಿಯ ಸನ್ನಿಧಾನದಲ್ಲಿ ಈ ಚಂಡಿಕಾ ಹೋಮ ಇತ್ತೀಚಿನ ದಿವಸಗಳಲ್ಲಿ ಸುಮಾರು 20 ವರ್ಷಗಳಿಂದ ಸಾಮೂಹಿಕವಾಗಿ, ಅಂದರೆ ನವರಾತ್ರಿಯಲ್ಲಿ ನಮ್ಮ ಸಮಾಜದಲ್ಲಿ ಒಬ್ಬೊಬ್ಬರೇ ಮಾಡುವವರು ಸಿಗ್ತಾರೆ, 25-30 ಸಾವಿರ ಖರ್ಚು ಮಾಡಿ. ಆದರೆ ಆ ಎಲ್ಲ ಫಲಗಳು ಭಕ್ತರಿಗೆ ಎಲ್ಲರಿಗೂ ಸಿಗಬೇಕು. ಕಟ್ಟಕಡೆಯ ದೊಡ್ಡ ಶ್ರೀಮಂತರಿಂದ ಬಡವರಿಗೂ ಸಿಗಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಸಾಮೂಹಿಕವಾಗಿ ಈ ಒಂದು ಚಂಡಿಕಾಹೋಮವನ್ನು ಆಯೋಜನೆ ಮಾಡಿದ್ದೇವೆ. ಈ ದಿವಸ ಸರಸ್ವತಿ ಪೂಜೆ, ಇವತ್ತು ಸುಮಾರು 20 ಜನರು ಭಕ್ತರು ಭಾಗವಹಿಸಿದ್ರು. ಅಂದರೆ ಮಹಾಮಾತೆಯ ಅನುಗ್ರಹ ಅವರಿಗೆಲ್ಲರಿಗೂ ಪ್ರಾಪ್ತವಾಗ್ತದೆ. ನೀವು ಕೂಡ ಬಂದಿದ್ದೀರಿ ಚಂಡಿಕಾಹೋಮಕ್ಕೆ. ಈ ಸಮಯದಲ್ಲಿ ದೇವಿಯ ಸಂದರ್ಶನ, ಮಹಾಮಾತೆಯ ಒಂದು ಕ್ಷೇತ್ರದ ಸಂದರ್ಶನವನ್ನು ಮಾಡಿದ್ದೀರಿ. ನಿಮಗೂ ಕೂಡ ಆಯುರಾರೋಗ್ಯ ಸುಖ ಸಂಪತ್ತುಗಳು ಪ್ರಾಪ್ತಿಯಾಗಲಿ. ನಿಮ್ಮ ಚಾನಲ್ಲು ಉತ್ತರೋತ್ತರ ಬೆಳೀಲಿ, ರಾಜ್ಯ ಬೆಳೆದು ಪ್ರಶಸ್ತಿಸಲಿ, ಸಮಾಜಕ್ಕೆ ಆದ ಸೇವೆಯನ್ನು ನೀವು ಮಾಡಿ ದೇವರು ನಿಮಗೆಲ್ಲ ಒಳ್ಳೆಯದು ಮಾಡಲಿ ಅಂತ ಮಹಾಮಾತೆಯನ್ನು ಪ್ರಾರ್ಥನೆ ಮಾಡಿ ಇಷ್ಟೊತ್ತು ನಮ್ಮೊಂದಿಗೆ ಮಾಹಿತಿ ನೀಡಿದ್ದಕ್ಕೆ ನಿಮಗೆ ಧನ್ಯವಾದ. ದೇವಸ್ಥಾನದ ಆಡಳಿತ ಧರ್ಮದರ್ಶಿಗಳಾದ ಶ್ರೀಧರ್ ಆಚಾರ್ಯ ವಡೇರ ಹುಬ್ಬಳ್ಳಿ ಇವರೊಂದಿಗೆ ದೇವಸ್ಥಾನದ ವಿಶೇಷತೆಯನ್ನು ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ಈ ದೇವಸ್ಥಾನದ ವಿಶೇಷತೆ ಬಗ್ಗೆ ಹೇಳ್ಬೋದು? ದೇವಸ್ಥಾನದ ವಿಶೇಷ ಅಂತ ಹೇಳಿದರೆ, ನಮ್ಮ ಬಾರ್ಕೂರು ಶ್ರೀ ಕಾಳಿಕಾಂಬಾ ದೇವಸ್ಥಾನ ಅಂತ ಹೇಳಿದರೆ 1200 ವರ್ಷದ ಇತಿಹಾಸ ಇದ್ದು, ಇಲ್ಲಿ ಬಾರ್ಕೂರಲ್ಲಿ 365 ದಿವಸ ಕೂಡ 365 ದೇವಸ್ಥಾನ ಇತ್ತಂತೆ. ಮೊದಲಿನ ರಾಜ ಇಲ್ಲಿ ನಿತ್ಯ ಉತ್ಸವವನ್ನು ಮಾಡಿಸ್ತಾ ಇದ್ದಾನೆ. ಆ ರೀತಿ ನಮ್ಮ ದೇವಸ್ಥಾನದ ಇತಿಹಾಸ ಏನಂದರೆ 1200 ವರ್ಷದ ಹಿಂದಿನ ಇತಿಹಾಸ ಇದ್ದು, ಪ್ರತಿ
ದಿವಸ ಕೂಡ ಇಲ್ಲಿ 9 ದಿವಸ ಕೂಡ ಚಂಡಿಕಾಯಾಗ ಈಗ ನಡೀತಾ ಇದೆ. ನಾವು ಈಗ ಒಂದು 20 ವರ್ಷದಿಂದ ಪ್ರತಿ ದಿವಸ ಕೂಡ ಇಲ್ಲಿ ಚಂಡಿಕಾಯಾಗವನ್ನು ಮಾಡ್ತಾ ಇದ್ದೇವೆ. ದೇವರಿಗೆ ಕೂಡ ಹಾಗೆ 9 ದಿವಸ ಕೂಡ ವಿಭಿನ್ನ ಅಲಂಕಾರದಲ್ಲಿ, ಇವತ್ತು ಲಕ್ಷ್ಮಿ ಆದರೆ ನಾಳೆ ಸರಸ್ವತಿ, ಹಾಗೆ ಒಂದೊಂದು ದಿವಸ ಒಂದೊಂದು ಅಲಂಕಾರದಲ್ಲಿ ಪೂಜೆ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನೋಡೋದಾದರೆ ನಮ್ಮ ದೇವಸ್ಥಾನ ಇವತ್ತು ತುಂಬ ಮುಂದೆ ಬರ್ತಾ ಇದೆ. ಈಗ ಅಂತ ಹೇಳಿದರೆ ಲಾಸ್ಟ್ ಟೈಮ್ ಬ್ರಹ್ಮಕಲಶೋತ್ಸವ ಆಗಿ ಜೀರ್ಣೋದ್ಧಾರ ಆಗಿ ಬ್ರಹ್ಮಕಲಶೋತ್ಸವ ಆಯಿತು. ಆಗ ತುಂಬ 4-5 ದಿವಸ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಎಲ್ಲ ಭಕ್ತರು ಹೆಚ್ಚಿನ ಸಂಖ್ಯೆಯಿಂದ ಬರ್ತಾ ಇದ್ದಾರೆ. ಅದಲ್ಲದೆ ತುಂಬ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗ್ತಾ ಇದೆ. ಈಗಾಗಲೇ ಇಲ್ಲಿ ಒಂದು ಪಕ್ಕದ ಜಾಗವನ್ನು ತೆಗೆದುಕೊಳ್ತಾ ಇದ್ದೇವೆ. ಒಂದು 64 ಸೆನ್ಸ್ ಜಾಗವನ್ನು ತಗೊಳ್ತಾ ಇದ್ದೇವೆ. ಒಂದು ಸೆನ್ಸಿಗೆ 1.5 ಲಕ್ಷ ರೂಪಾಯಿಯಷ್ಟು. ಅದನ್ನು ಈಗ ದೇವರಿಗೆ ಸಮರ್ಪಣೆ ಮಾಡಲಿಕ್ಕಿದ್ದೇವೆ. ಬರುವ ತಿಂಗಳಿನಲ್ಲಿ ದೀಪೋತ್ಸವ ಆಗಿ ಆನಂತರ ಭೂದಾನ ಯಜ್ಞವನ್ನು ಮಾಡಿ ಆ ಜಾಗದಲ್ಲಿ ಒಂದು ಗೆಸ್ಟ್ ಹೌಸ್ ಮಾಡಬೇಕು ಅಂತೇಳಿ ಎನಿಸಿದ್ದೇವೆ. ಹಾಗೆ ಮುಂದೆ ತುಂಬ ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ. ಈಗಾಗಲೇ ಬೆಳ್ಳಿಯ ರಥ ಮಾಡಲಿಕ್ಕಿದ್ದೇವೆ, ದೇವಸ್ಥಾನಕ್ಕೆ ಕೆರೆ ಆಗಲಿಕ್ಕಿದೆ, ಅದೆಲ್ಲ ಕೂಡ ಇಲ್ಲಿ ಮುಂದೆ ಆಗಲಿಕ್ಕಿದೆ. ಹಾಗೆ ನಮ್ಮ ಎಲ್ಲ ಕಮಿಟಿಯವರ ಸಹಕಾರದೊಂದಿಗೆ ಇವತ್ತು ಮಾಡ್ತಾ ಇದ್ದೇವೆ. ಆ ರೀತಿ ಕೆಲಸ ಇಲ್ಲಿ ಮಾಡಬೇಕು ಅಂತೇಳಿ ನಾವು ಈಗ ಈ 3ನೇ ಬಾರಿ ನಮ್ಮ ಅವಧಿ 2 ಬಾರಿ ನಮ್ಮನ್ನು ಜನರು ಆಯ್ಕೆ ಮಾಡಿದ್ದಾರೆ. ಈಗ 3ನೇ ಬಾರಿಗೂ ಕೂಡ ಆಯ್ಕೆ ಮಾಡಿದ್ದಾರೆ. ಏನಂತ ಹೇಳಿದರೆ ಅಭಿವೃದ್ಧಿ ಕೆಲಸಗಳು ಇಲ್ಲಿ ಆಗ್ತಾ ಇರುವುದನ್ನು ನೋಡಿ ಎಲ್ಲರೂ. ಮತ್ತು ನಮ್ಮ 144 ಗ್ರಾಮ ಮುಕ್ತೇಶ್ವರಿದ್ದಾರೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ. ಕೂಡುವಳಿಕೆ ಕೂಡ ಹಾಗೆ 144 ಕೂಡುವಳಿಕೆ ಅಂತ ಹೇಳಿದರೆ ಶಿವಮೊಗ್ಗದಿಂದ ಇತ್ಲೆಗೆ ಪಡುಬಿದ್ರೆ ತನಕ, ಈಚೆ ಕುಂದಾಪುರ ಅಲ್ಲಿಯ ತನಕ ನಮ್ಮ ಕೂಡುವಳಿಕೆ ಇದೆ. 6,500-7 ಸಾವಿರದಷ್ಟು ಮನೆ ಇದೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟು. ಎಲ್ಲರೂ ಕೂಡ ಇಲ್ಲಿ ಬಂದು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಯಾರು ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಆ ದೇವರು ಅವರ ಸಂಕಲ್ಪವನ್ನು ನೆರವೇರಿಸ್ತಾರೆ ಅಂತೇಳಿ ಎಲ್ಲ ನಮ್ಮ ವಿಶ್ವಕರ್ಮ ಸಮಾಜ ಬಾಂಧವರು ಇಲ್ಲಿಗೆ ಬಂದು ಪೂಜೆ ಪುರಸ್ಕಾರವನ್ನು ಸಲ್ಲಿಸ್ತಾ ಇದ್ದಾರೆ. ಇಲ್ಲಿ ನಿತ್ಯ ಅನ್ನದಾನ ನಡೀತಾ ಇದೆ. ಈಗ ನಿತ್ಯ ಅನ್ನದಾನ ಒಂದು 5 ವರ್ಷದಿಂದ 6 ವರ್ಷದಿಂದ ನಿತ್ಯ ಅನ್ನದಾನ ನಡೀತಾ ಇದೆ. ಮೊದಲು ಶುಕ್ರವಾರ ಮಾತ್ರ ಇತ್ತು, ಆನಂತರ ನಿತ್ಯ ಅನ್ನದಾನವನ್ನು ಇವತ್ತು ಮಾಡ್ತಾ ಇದ್ದೇವೆ. ಅದು ಕೂಡ ಹಾಗೆ ಜನರ ಹತ್ರ ಹಣವನ್ನು ಸಂಗ್ರಹ ಮಾಡಿ ಅದರಿಂದ ಮಾಡ್ತಾ ಇದ್ದೇವೆ. ಅವರ ಬರ್ತ್ಡೇ ಇರ್ಬೋದು, ಅವರ ಮ್ಯಾರೇಜ್ ಡೇಟ್ ಇರ್ಬೋದು, ಅದನ್ನೆಲ್ಲ ಇಲ್ಲಿ ದೇವಸ್ಥಾನದಲ್ಲಿ ಬಂದು ಆಚರಿಸಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಅದನ್ನು ಮಾಡ್ತಾ ಇದ್ದೇವೆ. ಆ ರೀತಿ ಕಾರ್ಯಕ್ರಮ ಎಲ್ಲ ಇಲ್ಲಿ ಆಗ್ತಾ ಇದೆ. ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದು ಮಾಡ್ತಾರೆ. ನಮ್ಮ ಕರಾವಳಿ ಭಾಗದ ಎಲ್ಲರಿಗೂ ಕೂಡ ಆದರ್ಶವಾದಂಥ ಬಾರ್ಕೂರು ಕಾಳಿಕಾಂಬ ದೇವಸ್ಥಾನ. ಹಾಗೆ ಇಲ್ಲಿ ಬಂದು ಏನು ಸಂಕಲ್ಪ ಮಾಡಿದ್ದು ಕೂಡ ನೆರವೇರುತ್ತದೆ. ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಮೂರ್ತಿಯು ನೀಲಾಂಜನ ಶಿಲೆಯಿಂದ ನಿರ್ಮಿತವಾಗಿದೆ. ಉತ್ತರಾಭಿಮುಖವಾಗಿ ಪ್ರತಿಷ್ಠಾಪಿಸಿರುವ ವಿಶಿಷ್ಟ ದೇವಸ್ಥಾನವಾಗಿದ್ದು, ಶ್ರೀದೇವಿಯ ಪಾಣಿಪೀಠದಲ್ಲಿ ಒಂಟೆ ಲಾಂಛನ ಹಾಗೂ ಕೆತ್ತಿರುವ 3 ರುಂಡಗಳು ವೈಶಿಷ್ಟ್ಯಪೂರ್ಣ ದೇವಾಲಯವಾಗಿದ್ದು, ಶ್ರೀದೇವಿಯ ಮೂರ್ತಿ 14ನೇ ಶತಮಾನದ್ದು. ಶ್ರೀ ದೇವಸ್ಥಾನಕ್ಕೆ 12 ಮಾಗಣಿಯ ಪರಿವ್ಯಾಪ್ತಿ ಇದೆ. ಸುಮಾರು 1200 ವರ್ಷಗಳ ಇತಿಹಾಸವನ್ನು ಪರಂಪರೆಯನ್ನು ಹೊಂದಿದ ದೇವಾಲಯ ಇದಾಗಿದೆ. ಹಾಗೆ ಮಹಾದೇವಿಯೊಂದಿಗೆ ಪರಿವಾರ ದೈವಗಳು ಕೂಡ ಇಲ್ಲಿವೆ. ನಾಗಬನ ಇಲ್ಲಿನ ಆಕರ್ಷಣೆಯಾಗಿದೆ. ಈ ದೇವಾಲಯ ಇತ್ತೀಚೆಗೆ ಜೀರ್ಣೋದ್ಧಾರಗೊಂಡು ಸಂಪೂರ್ಣ ನವೀಕೃತಗೊಂಡು ಭಕ್ತರ ಕಂಗಳನ್ನು ಸೆಳೆಯುತ್ತಿದೆ. ಇಲ್ಲಿ ಕಲ್ಕುಡ್ಕ, ಪಂಚೂರ್ಲಿ, ನಾಗದೇವರು ಹಾಗೂ ಕ್ಷೇತ್ರಪಾಲ ದೇವರುಗಳಿಗೆ ವಿಶೇಷವಾದ ಪೂಜೆ ನಡೆಯುತ್ತದೆ. ಹಾಗೆ ಪ್ರತಿ ವರ್ಷಕ್ಕೊಮ್ಮೆ ಕೋಲ ಸೇವೆಯೂ ಕೂಡ ನಡೆಯುತ್ತದೆ. ಬಾರ್ಕೂರು ಶ್ರೀ ಕಾಳಿಕಾಂಬ ದೇವಸ್ಥಾನದಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ನಡೆಯುವ ರಂಗಪೂಜಾದಿ ದೀಪೋತ್ಸವ, ನವರಾತ್ರಿ ಉತ್ಸವ ಹಾಗೂ ಪ್ರತಿನಿತ್ಯವೂ ವಿಶೇಷ ಪೂಜೆಯು ನಡೆಯುತ್ತದೆ.
ಪ್ರತಿ ಶುಕ್ರವಾರ ವಿಶಿಷ್ಟ ಪೂಜೆ, ಪ್ರತಿದಿನವೂ ಅನ್ನ ಸಂತರ್ಪಣೆ ನಡೆಯುತ್ತದೆ. ಇಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ನಡೆಯುವ ರಂಗಪೂಜಾದಿ ದೀಪೋತ್ಸವಕ್ಕೆ ಊರ ಹಾಗೂ ಪರವೂರ ವಿಶ್ವಕರ್ಮ ಸಮುದಾಯದ ಸಾವಿರಾರು ಭಕ್ತರು ಹಾಗೂ ಬೇರೆ ಸಮುದಾಯದ ಸಾವಿರಾರು ಭಕ್ತಾಭಿಮಾನಿಗಳು ಜಾತ್ರೆಯಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪ್ರಾರ್ಥರಾಗುತ್ತಾರೆ. ಶ್ರೀ ಆದಿಶಕ್ತಿ ಸ್ವರೂಪಿಣಿಯಾದ ಕಾಳಿಕಾಂಬ ಮಾತೆಯ ದರ್ಶನವನ್ನು ಒಮ್ಮೆ ಪಡೆದು ಪುನೀತರಾಗಿರಿ.